ವಿಷಯದಲ್ಲಿ ಯಾವ್ದಾದ್ರು ಸಿದ್ಧತೆ ಮಾಡಿದ್ರಾ ಇಷ್ಟಪಡ್ತೀರಾ? ನಾನು ನಿಮ್ಮ ರಾಘವೇಂದ್ರ. ವಿಷಯ ಏನಂದ್ರೆ ಎಸ್ ಐ ಆರ್ ಬಗ್ಗೆ ಹಲವಾರು ರೀತಿ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ಹಕ್ಕನ್ನ ನಾವು ಉಳಿಸ್ಕೊಳ್ಳುವಂತ ಸಂದರ್ಭ. ಈ ಸಂದರ್ಭಕ್ಕೆ ತಕ್ಕಂತೆ ನಾವು ಈಗ ವೋಟರ್ ಲಿಸ್ಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ವೋಟ್ ಹಾಕುವ ಹಕ್ಕನ್ನ ತಂದುಕೊಟ್ರು. ಆ ಹಕ್ಕನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸೇರಿ ಈಗ ಫಸ್ಟ್ 2002ರಲ್ಲಿ SIR ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಆಗಿರಲಿಲ್ಲ. ಸ್ಕೂಲ್ಗಳೆಲ್ಲ ಅವಾಗ ಕುಂಡ್ರಿಸ್ಕೊಂಡು ಫಾರ್ಮ್ಗಳು ಕಲೆಕ್ಟ್ ಮಾಡ್ಕೊಂಡು ವೋಟರ್ ಲಿಸ್ಟ್ ಸೇರಿಸ್ತಾ ಇದ್ರು. ಈಗ ಆ ರೀತಿ ಸಂದರ್ಭ ಸುಮಾರು 15-20 ವರ್ಷದಿಂದ ಆಗಲಿಲ್ಲ. ಈಗ ಮಾಡ್ತಾ ಇದ್ದಾರೆ. ಕೆಲವು ಅಡೆತಡೆಗಳು ಮತ್ತೆ ಇದ್ರದ ಬಗ್ಗೆ ನಮ್ಮ ಪಶ್ಚಿಮ ಬಂಗಾಳ ಮತ್ತೆ ತಮಿಳುನಾಡು ಮತ್ತೆ ಕೇರಳ ಭಾಗದಲ್ಲೆಲ್ಲ ಈಗ ಆಲ್ರೆಡಿ SIR ಆಗಿದೆ. ಈಗ ನಮ್ದು ಇವ್ರದೆಲ್ಲ ಆದ್ಮೇಲೆ ಆಗ್ತಾ ಇರೋದಕ್ಕೆ ನಮಗೆ ಅವರು ಮಾಡಿರುವಂತ ತಪ್ಪುಗಳು ಅದನ್ನ ಸರಿಪಡಿಸಿ ನಮ್ಮ ಸರ್ಕಾರದ ವತಿಯಿಂದ ನಿನ್ನೆ ನೀವೇ ನೋಡ್ಬೋದು, ಅತಿ ಹೆಚ್ಚು BLA 1 ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. BJP-ಯವರು ಸೆಕೆಂಡ್ ಇದ್ದಾರೆ. JDS ಬರೀ 14,000 ಇದೆ. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಅದರಿಂದ ನಮ್ಮ BLA 1 ಅವರು ತುಂಬಾ ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀವಿ ವೋಟರ್ ಲಿಸ್ಟ್ ಉಳಿಸೋದಕ್ಕೆ. ಸುಮಾರು ನಮ್ಮ 4-5 ತಿಂಗಳಿಂದ ನಮ್ಮ ಪರಿಶ್ರಮ ಇನ್ನ ಕೇವಲ ಇವತ್ತು 3 ದಿನ ಮುಗಿದೋಗಿದೆ. 27 ದಿವಸ ಇದೆ. 27 ದಿವಸದಲ್ಲಿ ಅತಿ ಹೆಚ್ಚು ವೋಟುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ನಾವೆಲ್ಲ ಸಹಕರಿಸ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಎಲ್ಲರೂ ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗೆ ಎಷ್ಟೋ ಜನ ಭಯ ಇದೆ. SIR ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಮತ್ತೆ ಏನೇನೋ ದಾಖಲೆಗಳು ಇರಬೇಕು, ಇನ್ಕಮ್ ತೊಂದರೆಗಳಿದೆ. ಅದರಲ್ಲಿ ಏನ್ ಬೇಕು ದಾಖಲೆಗಳು ಆಲ್ರೆಡಿ ಎಲ್ಲರಿಗೂ ಆಲ್ರೆಡಿ ಆ ಫಾರ್ಮ್ ಹಿಂದೆಗಡೆನೆ ಮೆನ್ಷನ್ ಆಗಿರುತ್ತೆ 9 ದಾಖಲೆಗಳು ಕೊಡ್ಬೇಕು ಅಂತ. ಇನ್ನೊಂದು ಸುಮಾರು ಜನ 2002ರಲ್ಲಿ ದಾಖಲೆಗಳನ್ನ ವೋಟರ್ ಲಿಸ್ಟ್ ಕೊಡ್ಬೇಕು ಅಂತ. ಎಲ್ಲದಕ್ಕೂ ವೋಟರ್ ಲಿಸ್ಟ್ ಕೊಡ್ಬೇಕು ಅಂತಿಲ್ಲ. ಕೆಲವುದಕ್ಕೆ ಇರೋರು ಕೊಡ್ಬೋದು. ಇಲ್ಲಿದ್ದವ್ರಿಗೆ ಬೇರೆ 9 ಡಾಕ್ಯುಮೆಂಟ್ ಅಲ್ಲಿ ಯಾವ್ದನ್ನ ಒಂದು ದಾಖಲೆ ಕೊಟ್ಬಿಟ್ಟು ವೋಟರ್ನ ಸೇರಿಸ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. 9 ದಾಖಲೆಯಲ್ಲಿ 1 ದಾಖಲೆ ಕೊಟ್ಟು ವೋಟರ್ನ ಲಿಸ್ಟ್ ಅನ್ನ ಉಳಿಸ್ಕೊಳ್ಳೋ ಹಕ್ಕನ್ನ ನಾವು ಎಲ್ಲರೂ ಕಲಿಬೇಕು. ಅಷ್ಟು ಈಗ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಡು ಬಡವರು ಅವರಲ್ಲಿ ಕೆಲವ್ರ ಹತ್ರ ಆಧಾರ್ ಕಾರ್ಡ್ ಕೂಡ ಇಲ್ಲ ಅಂತ ಇದು ಬೊಮ್ಮನಹಳ್ಳಿ ಕ್ಷೇತ್ರ. ಏನೋ HSR ಅಂದ್ರೆ ಒಂದ್ 2-3 ಲೇಔಟ್ ಇದೆ. ವಿಜಯ ಬ್ಯಾಂಕ್ ಲೇಔಟ್, HSR ಲೇಔಟ್ ಇದೆಲ್ಲ ಇದೆ. ಪಾಸ್ಪೋರ್ಟ್ ಇರಲ್ಲ, ID ಕಾರ್ಡ್ ಇರಲ್ಲ, ಪಾಸ್ಬುಕ್, ಗ್ಯಾಸ್ ಬಿಲ್ಲು, ಈಗೇನೋ ಕರೆಂಟ್ ಬಿಲ್ಲು ಆಡ್ ಮಾಡಿದಾರಂತೆ. ಕರೆಂಟ್ ಬಿಲ್ಲು ಆಡ್ ಮಾಡಿದಾರಂತ ಮಾಹಿತಿ ಲಿಖಿತವಾಗಿ ನನಗೆ ಗೊತ್ತಿಲ್ಲ. ಆಡ್ ಮಾಡಿದಾರಂತ ಮಾಹಿತಿ ಇದೆ. ನೋಡೋಣ, ಒಂದೊಂದೇ ದಾಖಲೆಗಳು ನೋಡ್ಕೊಂಡು ಅತಿ ಹೆಚ್ಚಾಗಿ ವೋಟರ್ನ ನಿಲ್ಲಿಸ್ಕೊಳ್ಳೋಣ. ಮತ್ತೆ ಹೊರಗಡೆ ಭಾಗದಿಂದ ಬಂದು ಬೆಂಗಳೂರು ಭಾಗದಲ್ಲಿ ವಾಸ ಇರೋರಿಗೆ ವಿನಂತಿ ಏನಂದ್ರೆ, ಒಂದೇ ನಮಗೆ ಊರಲ್ಲಿ ವೋಟ್ ಲಿಸ್ಟ್ ಉಳಿಸ್ಕೊಳೋಣ, ಇಲ್ಲಿ ಬೇಡ ಅಂದ್ರೆ, ಇಲ್ಲಿ ನಿಮ್ಗೆ ಸವಲತ್ತು ಬೇಕಾದ್ರೆ ಇಲ್ಲಿ ಬದುಕಿ ಬಾಳೋದು ಜಾಸ್ತಿ. ನೀವು ಕರ್ನಾಟಕದಲ್ಲಿ ನೀರು, ಬೆಂಗಳೂರಲ್ಲಿ ನೀರು ಕುಡಿಯೋದು, ಬೆಂಗಳೂರಲ್ಲಿ ಕೆಲಸ, ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು, ಮತ್ತೆ ಬೆಂಗಳೂರಲ್ಲಿ ಹೆಚ್ಚು ಕಾಲ ನೀವು ಇರುವಂಥದ್ದು. ಏನೋ ಪಿಕ್ನಿಕ್ ಹೋಗಿ ಬಂದಂಗೆ ಊರಿಗೆ ಹೋಗಿ ಬರ್ತೀರಾ. ಅದರಿಂದ ನೀವು ಬೆಂಗಳೂರಲ್ಲೇ ಓಟನ್ನ ಉಳಿಸ್ಕೊಳ್ಳೋದು ಮುಖ್ಯ ಅಂತ ನಾನು ಭಾವಿಸಿದ್ದೀನಿ. ಬೆಂಗಳೂರಲ್ಲೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಊರಲ್ಲಿ ಇದ್ದೇ ಇರ್ತತೆ, ಬೆಂಗಳೂರಲ್ಲಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮಗೂ ಸವಲತ್ತುಗಳು ಸಿಗುತ್ತೆ, ಬಸ್ಸುಗಳು ಸಿಗುತ್ತೆ. ನಮ್ಮ ಆಲ್ರೆಡಿ ಹೇಳ್ದಂಗೆ ಗ್ಯಾರಂಟಿ ಯೋಜನೆಗಳಿಗೆ ಅತಿ ಮುಖ್ಯವಾಗುತ್ತೆ ID ಕಾರ್ಡ್ ಮುಂದಿನ ದಿನಗಳಲ್ಲಿ. ಅದರಿಂದ ನಿಮ್ಮ ಪ್ರಯತ್ನ ವೋಟರ್ನ ಉಳಿಸ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ.